Hello everyone, welcome to ಸನ್ಮಾರ್ಗ ಕ್ಲಾಸಸ್. ದಹನ ಮತ್ತು ಜ್ವಾಲೆ ಪಾಠದ 27ನೇ ಪ್ರಶ್ನೆ. ಸೋಡಾ ಆಸಿಡ್ ಅಗ್ನಿಶಾಮಕ ಕಾರ್ಯವಿಧಾನವನ್ನು ವಿವರಿಸಿ ಅಂತ ಕೇಳಿದ್ದಾರೆ. ಅಗ್ನಿಶಾಮಕದಲ್ಲಿ ಸಾಮಾನ್ಯವಾಗಿ ನೀರನ್ನ ಬಳಸ್ತಾರೆ ಅನ್ನೋದು ನಮಗೆ ಗೊತ್ತು ಅಲ್ವಾ? ಆದ್ರೆ ಕೆಲವೊಮ್ಮೆ ಕಾರ್ಬನ್ ಡೈಆಕ್ಸೈಡ್ ಅನ್ನು ಕೂಡ ಉಪಯೋಗಿಸಿರ್ತಾರೆ. ಸೋಡಾ ಆಸಿಡ್ ಅಗ್ನಿಶಾಮಕದಲ್ಲಿ ಮುಖ್ಯವಾಗಿ ಕಾರ್ಬನ್ ಡೈಆಕ್ಸೈಡ್ ನಿಂದ ಬೆಂಕಿ ಆರಿಸುವಂತಹ ಇದ್ದಿರ್ತದೆ. ನೋಡೋಣ ಇಲ್ಲೀಗ. ಸೋಡಾ ಆಸಿಡ್ ಅಗ್ನಿಶಾಮಕವು ಬೆಂಕಿಯನ್ನ ನಂದಿಸಲು ಸೋಡಿಯಂ ಬೈಕಾರ್ಬೋನೇಟ್ ಮತ್ತು ಸಲ್ಫ್ಯೂರಿಕ್ ಆಮ್ಲದ ರಾಸಾಯನಿಕ ಕ್ರಿಯೆಯನ್ನು ಬಳಸುತ್ತದೆ. ಇಲ್ಲಿ ಏನಾಗ್ತದೆ, ಸೋಡಾ ಆಸಿಡ್ ಅಗ್ನಿಶಾಮಕವು ಬೆಂಕಿಯನ್ನ ನಂದಿಸ್ಲಿಕ್ಕೆ ಸೋಡಿಯಂ ಕಾರ್ಬೋನೇಟ್ ಮತ್ತೆ ಸಲ್ಫ್ಯೂರಿಕ್ ಆಮ್ಲದ ರಾಸಾಯನಿಕ ಕ್ರಿಯೆಯನ್ನ ಬಳಸ್ತೇವೆ. ಇಲ್ಲಿ ಸೋಡಿಯಂ ಬೈಕಾರ್ಬೋನೇಟ್ ಏನಿದೆ ಅದು ಆಮ್ಲದ ಜೊತೆ ವರ್ತಿಸಿದ ಕಾರ್ಬನ್ ಡೈಆಕ್ಸೈಡ್ ಅನ್ನ ಕೊಡ್ತಾ ಇರ್ತದೆ. ನೀವು 10ನೇ ತರಗತಿಯಲ್ಲಿ ನಿಮ್ಗೆ ಈ ಕಾನ್ಸೆಪ್ಟ್ ಬಂದಿರುತ್ತೆ, ಅವಾಗ ಇದನ್ನ ನೆನ್ಪು ಮಾಡ್ಕೋಬೇಕು, ಸರಿನಾ? ಸೋಡಿಯಂ ಬೈಕಾರ್ಬೋನೇಟ್ ಸಲ್ಫ್ಯೂರಿಕ್ ಆಮ್ಲದ ಜೊತೆ ರಾಸಾಯನಿಕ ಕ್ರಿಯೆಯನ್ನ ನಡೆಸಿ ಹೆಚ್ಚಿನ ಪ್ರಮಾಣದ ಕಾರ್ಬನ್ ಡೈಆಕ್ಸೈಡ್ ಅನಿಲ ಉತ್ಪತ್ತಿ ಆಗುತ್ತದೆ. ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅನಿಲ ಉತ್ಪತ್ತಿ ಆಗಿರ್ತದೆ. ಕಾರ್ಬನ್ ಡೈಆಕ್ಸೈಡ್ ಅನಿಲ ಉತ್ಪತ್ತಿ ಆದ್ಮೇಲೆ ಏನಾಗಿರ್ತದೆ, ಇದು ಆಕ್ಸಿಜನ್ಗಿಂತ ಭಾರವಾಗಿರ್ತದೆ. ಕಾರ್ಬನ್ ಡೈಆಕ್ಸೈಡ್ ಆಕ್ಸಿಜನ್ಗಿಂತ ಭಾರವಾಗಿದ್ದು ಬೆಂಕಿಯನ್ನ ಹೊದಿಕೆಯಂತೆ ಮುಚ್ಚಿಬಿಡ್ತದೆ. ಈಗ ಬೆಂಕಿ ಉರಿತಾ ಇದೆ ಅಂದ್ರೆ ಇಲ್ಲಿ ಕಾರ್ಬನ್ ಡೈಆಕ್ಸೈಡ್, ಇಲ್ಲಿ ನೋಡಿ, ಆಕ್ಸಿಜನ್ನ ಸಂಪರ್ಕವನ್ನ ಕಡಿತಗೊಳಿಸಿ ಬಿಟ್ಟಿದೆ. ಕಾರ್ಬನ್ ಡೈಆಕ್ಸೈಡ್ ಆಕ್ಸಿಜನ್ನ ಸಂಪರ್ಕವನ್ನ, ಇದು ಆಕ್ಸಿಜನ್ ಅಂತ ಅಂದ್ಕೊಂಡ್ರೆ ಕಾರ್ಬನ್ ಡೈಆಕ್ಸೈಡ್ ಏನಿದೆ ಅದು ಆಕ್ಸಿಜನ್ನ ಸಂಪರ್ಕವನ್ನ ಕಡಿತಗೊಳಿಸ್ತದೆ. ಹಾಗೆ ನಿಮಗ್ ಗೊತ್ತು, ಬೆಂಕಿ ಉರಿಬೇಕು ಅಂದ್ರೆ ಆಕ್ಸಿಜನ್ ಇರಬೇಕು. ಆಕ್ಸಿಜನ್ನ ಸಂಪರ್ಕ ಕಡಿತ ಆಗಿದೆ ಅಂದ್ರೆ ಏನಾಗುತ್ತೆ, ಅಲ್ಲಿ ಬೆಂಕಿ ಆರಿ ಹೋಗುತ್ತೆ. ಇದು ಸೋಡಾ ಆಸಿಡ್ ಉಪಕರಣ. ಇದೇ ತರ ಬೈಕಾರ್ಬೋನೇಟ್, ಸೋಡಿಯಂ ಮತ್ತೆ ಪೊಟ್ಯಾಷಿಯಂ ಬೈಕಾರ್ಬೋನೇಟ್ ಗಳ ಶುಷ್ಕ ಪುಡಿಯನ್ನ ಉಪಯೋಗಿಸಿಕೊಂಡು ಕೂಡ ಬೆಂಕಿಯನ್ನ ಆರಿಸುವಂತಹ ಮೆಥಡ್ ಇದೆ. ಆದ್ರೆ ಅಲ್ಲಿ ಏನ್ ಮಾಡ್ತಾರೆ, ನೇರವಾಗಿ ಸೋಡಿಯಂ ಬೈಕಾರ್ಬೋನೇಟ್ ಇರುವಂತದ್ದು ಬೆಂಕಿಯ ಜೊತೆ ವರ್ತಿಸಿ ಕಾರ್ಬನ್ ಡೈಆಕ್ಸೈಡ್ ಅನ್ನು ಮಾಡುವ ಮೆಕ್ಯಾನಿಸಮ್ ಅನ್ನ ಉಪಯೋಗಿಸಿರ್ತಾರೆ. ಆದ್ರೆ ಇಲ್ಲಿ ಸಲ್ಫ್ಯೂರಿಕ್ ಸೋಡಾ ಆಸಿಡ್ ಅಂತ ಹೇಳಿದಾರಲ್ಲ, ಇಲ್ಲಿ ಸಲ್ಫ್ಯೂರಿಕ್ ಆಮ್ಲದ ಜೊತೆ ಸೋಡಿಯಂ ಬೈಕಾರ್ಬೋನೇಟ್ ಮಾಡಲಾಗಿರ್ತದೆ. ಈ ರೀತಿಯಾಗಿ ಸೋಡಾ ಆಸಿಡ್ ಅಗ್ನಿಶಾಮಕವು ಕಾರ್ಯನಿರ್ವಹಿಸುತ್ತದೆ ಅಂತ ಅರಿಬಹುದು. ಥ್ಯಾಂಕ್ ಯು.